ಎಲ್ರಿಗೂ ನನ್ನ ನಮಸ್ಕಾರಗಳು. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ನಮಾಮ್ಯಹಂ. ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳ್ತಾ ನಾನು ನಿಮಗೆ ಹೇಳಿದ್ದೆ, ಶನಿ ಮಹಾದಶ ಅಥವಾ ಈ ಸಾಡೆ ಸಾತಿ ದೋಷವನ್ನು ಹೇಗೆ ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ನಿಮಗಾಗಲೇ ಈಗ ಎಲ್ಲರಿಗೂ ಸಾಧಾರಣ ಗೊತ್ತಿರುತ್ತೆ ಈ ಸಾಡೆ ಸಾತಿ ಬಂದಾಗ ಅಥವಾ ಶನಿ ಮಹಾದಶ ಬಂದಾಗ ಏನೇನು ಆಗ್ಬೋದು ಅಂತ. ಹಾಗಾಗಿ ಅದಕ್ಕೆ ಪರಿಹಾರ ಏನು ಅಂತ ಅದು ಸಾಧಾರಣವಾಗಿ ನಿಮಗೆ ಗೊತ್ತಿರುತ್ತೆ. ಎಳ್ಳೆಣ್ಣೆ ದೀಪ ಹಚ್ಚೋದಾಗಲಿ, ಎಳ್ಳೆಣ್ಣೆ ಅಭಿಷೇಕ ಮಾಡೋದಾಗಲಿ, ಅಥವಾ ಭಗವಂತನಿಗೆ ಶನೇಶ್ವರನಿಗೆ ನೀವು ಬಡಬಗ್ಗರಿಗೆ ದಾನವನ್ನು ಮಾಡಿದಾಗ ಆ ಶನೇಶ್ವರ ತೃಪ್ತನಾಗ್ತಾನೆ ಅಂತ ಹೇಳಿ. ಆದರೆ ಇದು ಬಿಟ್ಟು ಇನ್ನೂ ಒಂದು ಪರಿಹಾರವನ್ನು ನಾರದರು ಮತ್ತು ಪಿಪ್ಪಲಾದನ ಸಂವಾದದ ಮೂಲಕ ನಮಗೆ ತಿಳಿದಂಥ ಒಂದು ವಿಷಯವನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ದಧೀಚಿ ಮಹರ್ಷಿಗಳು ಪ್ರಾಣತ್ಯಾಗವನ್ನು ಮಾಡ್ತಾರೆ. ಆ ಪ್ರಾಣತ್ಯಾಗವನ್ನು ಮಾಡಿದಾಗ ಅವರ ಪತ್ನಿ ಹಾಗೂ ಮಗು, ಆ ಪತ್ನಿ ಏನು ಮಾಡ್ತಾಳೆ, ಆ ಮಗುವನ್ನು ಒಂದು ಅರಳಿ ಮರದ ಒಂದು ಟೊಂಕಿನಲ್ಲಿ ಆ ಮಗುವನ್ನು ಇಟ್ಟುಬಿಟ್ಟು ಅವಳು ಕೂಡ ಈ ದಧೀಚಿ ಮಹರ್ಷಿಗಳ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗ ಆಗಿ ಅವಳು ತನ್ನ ಪ್ರಾಣವನ್ನು ಅವಳು ಕೂಡ ಅರ್ಪಿಸ್ಬಿಡ್ತಾಳೆ. ಹೀಗಾದಾಗ ಏನಾಗುತ್ತೆ, ಆ ಮಗು ಆ ಅರಳಿ ಮರದ ಟೊಂಕದಲ್ಲಿ, ಅಂದರೆ ಆ ಮರದ ಬುಡದ ಒಳಗಡೆನೆ ಇರುತ್ತೆ. ಹೀಗಿರಬೇಕಾದಾಗ ಆ ಮಗು ಹಶ್ವ ಬಾಯಾರಿಕೆಯಿಂದ ಬಳಲಕ್ಕೆ ಶುರು ಆಗುತ್ತೆ, ಒದ್ದಾಡಕ್ಕೆ ಶುರು ಮಾಡುತ್ತೆ. ಆವಾಗ ಅದೇನು ಮಾಡುತ್ತೆ, ಆ ಅರಳಿ ಎಲೆಗಳು, ಆ ಅರಳಿ ಹಣ್ಣು, ಅದನ್ನು ಅರಳಿ ಕಾಯಿಗಳನ್ನ ಅದನ್ನೇ ತಿಂದ್ಕೊಂಡು ಬೆಳೆಯೋಕ್ಕೆ ಶುರು ಆಗುತ್ತೆ. ಅದೇ ತಿಂದ್ಕೊಂಡು ಅದರಲ್ಲೇ ಅದಕ್ಕೆ ಊಟ ಉಪಹಾರ ಎಲ್ಲನೂ ಅದೇನೇ ಆಗಿ ಅದನ್ನೇ ತಿಂದ್ಕೊಂಡು ಅಲ್ಲೇ ಬೆಳೀತಾ ಇರುತ್ತೆ. ಹೀಗೆ ಆಗ್ತಿರ್ಬೇಕಾದ್ರೆ ನಾರದರು ಆ ಕಡೆ ಬರ್ತಾರೆ. ಆ ಕಡೆ ಬಂದಾಗ ನೋಡ್ತಾರೆ, ಒಂದು ಮಗು ಆ ಒಂದು ಮಗು ಅಲ್ಲಿ ಒಳಗಡೆ ಇರುತ್ತೆ. ಒಳಗಡೆ ಇರೋದನ್ನು ನೋಡಿ ಅವ್ರಿಗೆ ಆಶ್ಚರ್ಯವಾಗಿ ಆ ಮಗುನ ಕೇಳ್ತಾರೆ, ಮಗು ಯಾರು ನೀನು? ಆಗ ಆ ಮಗು ಹೇಳುತ್ತೆ, ನಾನು ಯಾರು ಅಂತ ಹೇಳಲ್ಲ, ನೀನು ಯಾರು ಅಂತ ಕೇಳುತ್ತೆ. ಆವಾಗ ನಾರದರು ಹೇಳ್ತಾರೆ, ನಾನು ನಾರದ ಮಹರ್ಷಿಗಳು ಅಂತ. ಆವಾಗ ನಾರದರು ತಿರ್ಗಾ ಮತ್ತೆ ಆ ಮಗುವನ್ನು ಕೇಳ್ತಾರೆ, ಯಾರಪ್ಪ ನೀನು, ಯಾಕೆ ಇಲ್ಲಿದೆಯಾ ಅಂತ ಕೇಳಿದಾಗ ಆ ಮಗು ತಿರ್ಗಾ ನಾನು ಹೇಳಲ್ಲ ನಿಮಗೆ ನಾನು ಯಾರು ಅಂತ ಹೇಳುತ್ತೆ. ಆವಾಗ ನಾರದರು ಒಂದು ಧ್ಯಾನಾಸಕ್ತರಾಗಿ ಅವರು ಧ್ಯಾನದಲ್ಲಿ ನೋಡ್ತಾರೆ. ಅವರು ದಧೀಚಿ ಮಹರ್ಷಿಗಳ ಅದು ಮಗು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಅವರು ಕಣ್ಬಿಟ್ಟು ಆ ಮಗುಗೆ ಹೇಳ್ತಾರೆ, ಅಪ್ಪ ನೀನು ಆ ದಧೀಚಿ ಮಹರ್ಷಿಯ ಮಗ. ದಧೀಚಿ ಮಹರ್ಷಿಗಳು ಪ್ರಾಣತ್ಯಾಗ ಮಾಡಿದ ಮೇಲೆ ಅವರ ಒಂದು ಅಸ್ಥಿಯಿಂದ ವಜ್ರಾಯುಧವನ್ನು, ದೇವತೆಗಳು ವಜ್ರಾಯುಧವನ್ನು ಮಾಡಿಕೊಂಡು ರಾಕ್ಷಸರನ್ನ ಒಂದು ಕಂಪ್ಲೀಟಾಗಿ ಅವ್ರನ್ನ ನಿರ್ನಾಮ ಮಾಡಿದಂಥ ಅಂತಹ ಒಂದು ವಜ್ರಾಯುಧವನ್ನು ಮಾಡೋಕ್ಕಾಗುವಂತಹ ಅಂತಹ ಮಹರ್ಷಿಗಳ ಮಗ ನೀನು ಅಂತ ನಾರದರು ಅವ್ರಿಗೆ ಆ ಹುಡುಗನಿಗೆ ಹೇಳ್ತಾರೆ. ಆಗ ಆ ಹುಡುಗ ಕೇಳ್ತಾನೆ, ನಾರದ್ರೆ ನನಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು, ನಾನು ಯಾಕೆ ಈ ಥರ ಆದೆ, ನಮ್ಮಪ್ಪ ಯಾಕೆ ಪ್ರಾಣತ್ಯಾಗ ಮಾಡಿದ್ರು, ನಮ್ಮ ತಾಯಿ ಯಾಕೆ ನನ್ನ ಹೀಗೆ ಬಿಟ್ಟೋದ್ರು ಅಂತ ಅವರು ಕೇಳಿದಾಗ ನಾರದರು ಹೇಳ್ತಾರೆ, ನಿನ್ನ ಒಂದು ಜಾತಕದಲ್ಲಿ ಶನಿಯ ಮಹಾದಶ ನಡೀತಾ ಇದ್ದಿದ್ದರಿಂದ ಹಾಗಾಗಿ ಇದೆಲ್ಲ ಆಯಿತು ಅಂತ ಹೇಳಿ ಆ ಮಗುಗೆ ಹೇಳ್ತಾರೆ. ಆ ಮಗುಗೆ ಹೇಳಿದ್ಮೇಲೆ, ನಮ್ಮ ಶನಿ ಮಹಾದಶದಿಂದ ನನಗೆ ಇದೆಲ್ಲ ಆಯಿತಾ ಅಂತ ಹೇಳಿ ಆ ಮಗು ಆಶ್ಚರ್ಯಪಡುತ್ತೆ. ಆಗ ನಾರದರು ಅವನಿಗೆ, ನೀನು ಈ ಅರಳಿ ಮರದ ಹಣ್ಣು ಮತ್ತು ಕಾಯಿಗಳನ್ನ ತಿಂದ್ಕೊಂಡು ಬೆಳೆದಿರೋದ್ರಿಂದ ನಿನಗೆ ಪಿಪ್ಪಲಾದ ಅಂತ ಹೇಳಿ ನಾನು ನಿನಗೆ ನಾಮಕರಣವನ್ನು ಮಾಡ್ತೀನಿ ಅಂತ ಹೇಳಿ ಅವನಿಗೆ ನಾಮಕರಣವನ್ನು ಮಾಡಿ ಹೊರಟೋಗ್ತಾರೆ. ಈಗ ಆ ಮಗು, ಆ ನಾರದರು ಆ ಕಡೆ ಹೋದ್ಮೇಲೆ ಬ್ರಹ್ಮನನ್ನು ಕುರಿತು ಕಠೋರವಾದ ಒಂದು ತಪಸ್ಸನ್ನು ಮಾಡುತ್ತೆ. ಎಷ್ಟು ಘೋರವಾದ ತಪಸ್ಸು ಮಾಡುತ್ತೆ ಅಂದರೆ, ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗ ಬ್ರಹ್ಮ ಕೇಳ್ತಾನೆ, ನಿನಗೆ ಏನು ವರ ಬೇಕೋ ಕೇಳ್ಕೊ ಅಂದಾಗ ಆ ಪಿಪ್ಪಲಾದ ಹೇಳ್ತಾನೆ, ನಾನು ಯಾರನ್ನು ದೃಷ್ಟಿಸಿ ನೋಡ್ತೀನೋ ಅವರು ಸುಟ್ಟೋಗ್ಬಿಡ್ಬೇಕು ಅಂತ ಒಂದು ವರವನ್ನು ಕೊಡು ಅಂತ ಕೇಳ್ಕೊಳ್ತಾನೆ. ಆವಾಗ ಬ್ರಹ್ಮ ತಥಾಸ್ತು ಅಂತ ಹೇಳ್ತಾರೆ. ಆವಾಗ ಈ ಪಿಪ್ಪಲಾದ ಏನು ಮಾಡ್ತಾನೆ, ತನ್ನ ಈ ಪರಿಸ್ಥಿತಿಗೆ ಕಾರಣವಾದಂಥ ಶನಿಯನ್ನು ಆವಾಹನೆ ಮಾಡಿ ಶನಿ ಮಹಾತ್ಮನನ್ನು ದೃಷ್ಟಿಸಿ ನೋಡೋಕ್ಕೆ ಶುರು ಮಾಡ್ತಾನೆ. ಶನಿ ಮಹಾತ್ಮ
ಆ ಒಂದು ದೃಷ್ಟಿಯಿಂದ ಮೈಯೆಲ್ಲ ಹತ್ಕೊಂಡು ಉರಿಯೋಕ್ಕೆ ಶುರು ಆಗುತ್ತೆ ಅವನಿಗೆ. ಎಷ್ಟು ಮೈಯೆಲ್ಲ ಉರಿಯೋಕ್ಕೆ ಶುರು ಆಗುತ್ತೆ ಅಂದರೆ ಹತ್ಕೊಂಡು ಉರಿತಾ ಇರುತ್ತೆ. ದೇವತೆಗಳೆಲ್ಲ ಬಂದು ಅದನ್ನು ತಡೆಯೋಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಅವ್ರ ಕೈಲಿ ಆಗೋದಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಸೂರ್ಯದೇವನ ಹತ್ರ ಹೋಗ್ತಾರೆ. ಸೂರ್ಯ ಕೂಡ ಬಂದು ಇದನ್ನು ತಡೆಯೋಕ್ಕೆ ಹೋಗ್ತಾನೆ. ಆದರೆ ಆ ಸೂರ್ಯದೇವನಿಗೂ ಕೂಡ ಈ ಒಂದು ಪಿಪ್ಪಲಾದನ ದೃಷ್ಟಿಯಿಂದ ಶನಿ ಉರಿ ಹೋಗ್ತಾ ಇರೋದನ್ನು ತಡೆಯೋದಕ್ಕೆ ಅವನ ಕೈಲೂ ಕೂಡ ಆಗಲ್ಲ. ಸೊ ಹೀಗಿರೋವಾದಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲ ದೇವತೆಗಳು ಬ್ರಹ್ಮನನ್ನು ಕುರಿತು ತಿರ್ಗಾ ಅವರು ಹೋಗಿ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಕೇಳ್ಕೊತಾರೆ, ದಯವಿಟ್ಟು ಹೇಗಾದರೂ ಮಾಡಿ ಶನೇಶ್ವರನನ್ನು ನೀನು ಉಳಿಸ್ಬೇಕು ಅಂತ ಕೇಳ್ಕೊಂಡಾಗ ಆ ಬ್ರಹ್ಮದೇವನು ಪಿಪ್ಪಲಾದನ ಮುಂದೆ ಬಂದು ಪಿಪ್ಪಲಾದನಿಗೆ ಹೇಳ್ತಾನೆ, ನೋಡು ನಿನಗೆ ನಾನು ಇನ್ನೊಂದು ವರವನ್ನು ಕೊಡ್ತೀನಿ, ಆ ಶನೇಶ್ವರನನ್ನು ಬಿಟ್ಟುಬಿಡು ಅಂತ. ಆವಾಗ ಪಿಪ್ಪಲಾದ ಹೇಳ್ತಾನೆ, ನನಗೆ ಒಂದು ವರ ಅಲ್ಲ, ನನಗೆ 2 ವರವನ್ನು ನೀನು ಕೊಡಬೇಕಾಗುತ್ತೆ ಅಂತ ಹೇಳಿ ಕೇಳ್ತಾನೆ. ಆವಾಗ ಬ್ರಹ್ಮದೇವರು, ಆಯಿತು ನಾನು ನಿನಗೆ 2 ವರವನ್ನು ಕೊಡ್ತೀನಿ, ಏನು ಬೇಕು ಅಂತ ಕೇಳು ಅಂತ ಪಿಪ್ಪಲಾದನಿಗೆ ಹೇಳಿದಾಗ ಪಿಪ್ಪಲಾದ ಹೇಳ್ತಾನೆ, ಹುಟ್ಟಿನಿಂದ 5 ವರ್ಷದವರೆಗೆ ಯಾವುದೇ ಮಗುವಿನ ಜಾತಕದಲ್ಲಿ ಈ ಶನಿ ಮಹಾದಶ ಅವ್ರ ಜಾತಕದಲ್ಲಿ ಇರಬಾರ್ದು. ಯಾತಕ್ಕೆ ಅಂದರೆ ನನಗೆ ಬಂದಂಥ ಪರಿಸ್ಥಿತಿ ಯಾವುದೇ ಮಕ್ಕಳಿಗೂ ಬರಬಾರ್ದು. ಹಾಗಾಗಿ ಹುಟ್ಟಿನಿಂದ 5 ವರ್ಷದ ತನಕ ಶನಿ ಮಹಾದಶ ಅವ್ರ ಜಾತಕದಲ್ಲಿ ಇರಬಾರ್ದು ಅಂತ ಕೇಳ್ಕೊಳ್ತಾನೆ. ಬ್ರಹ್ಮ ತಥಾಸ್ತು ಅಂತಾನೆ. 2ನೇದು, ಈ ಅರಳಿ ಮರ ಹುಟ್ಟಿನಿಂದ ನನಗೆ ಇಲ್ಲಿ ನನಗೆ ಆಶ್ರಯವನ್ನು ಕೊಟ್ಟಿದೆ. ಯಾರು ದಿನ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮುಂಚೆ ಬಂದು ಈ ಒಂದು ಅರಳಿ ಮರಕ್ಕೆ ನೀರನ್ನು ಹಾಕಿದ್ದೇ ಆದರೆ ಅವರಿಗೆ ಶನಿ ಮಹಾದಶ ಆಗಲಿ ಸಾಡೆ ಸಾತಿ ದೋಷ ಆಗಲಿ ಯಾವುದೇ ರೀತಿ ಅವ್ರಿಗೆ ಬಾಧಿಸಬಾರ್ದು ಅಂತ 2ನೇ ವರವನ್ನು ಕೇಳ್ತಾನೆ. ಬ್ರಹ್ಮದೇವ ತಥಾಸ್ತು ಅಂತಾನೆ. ಆಮೇಲೆ ಪಿಪ್ಪಲಾದ ತನ್ನ ಒಂದು ಕೋಲಿನಿಂದ ಆ ಶನಿಯ ಕಾಲಿಗೆ ಒಂದು ಹೊಡೆದು ಅವನನ್ನು ಈ ಒಂದು ತನ್ನ ದೃಷ್ಟಿಯಿಂದ ಮುಕ್ತಗೊಳಿಸ್ತಾನೆ ಅಂತ ಹೇಳ್ತಾ, ಇದಕ್ಕೆ ಪರಿಹಾರ ಏನು ನೀವು ಬೇಕಾದರೆ ನೋಡ್ಬೋದು. ಹುಟ್ಟಿನಿಂದ 5 ವರ್ಷದ ತನಕ ಯಾವುದೇ ಮಗುವಿನ ಜಾತಕದಲ್ಲಿ ಶನಿ ಮಹಾದಶ ಇರೋದಿಲ್ಲ. 1. 2ನೇದು, ನೀವು ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಅರಳಿ ಮರಕ್ಕೆ ಹೋಗಿ ನೀವು ನೀರು ಹಾಕಿದ್ದೆ ಆದರೆ ಎಂಥದ್ದೇ ಶನಿ ಮಹಾದಶ ಆಗಲಿ ಅಥವಾ ಸಾಡೆ ಸಾತಿ ದೋಷ ಆಗಲಿ ಏನೇ ಇದ್ದರೂ ಕೂಡ ಅದು ನಮಗೆ ತಟ್ಟೋದಿಲ್ಲ ಅಥವಾ ನಮಗೆ ಬಾಧಿಸೋದಿಲ್ಲ. ಇದನ್ನು ಬಿಟ್ಟು ಕೂಡ ಬಡಬಗ್ಗರಿಗೆ ದಾನವನ್ನು ಮಾಡುವುದು ಹಾಗೂ ಅವ್ರಿಗೆ ನಾವು ನಮ್ಮ ಕೈಲಾದ ಸಹಾಯ ಮಾಡೋದ್ರಿಂದ ಕೂಡ ನಮಗೆ ಶನಿ ಮಹಾತ್ಮನ ಈ ಸಾಡೆ ಸಾತಿ ದೋಷ ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ನನ್ನ ಈ ದಿನಕ್ಕೊಂದು ಭಗವಂತನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಓಂ ಶಂ ಶನೇಶ್ವರಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ.